ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನವ್ಯ. ಇನ್ನು ಇದು ಸ್ಯಾಟರ್ಡೆ ಲಾಗ್ ಆಗಿರುತ್ತೆ. ಸ್ಯಾಟರ್ಡೆ ನೈಟ್ ಡಿನ್ನರ್ಗೆ ಚಪಾತಿ ಮಾಡಿಬಿಟ್ಟು ಎಗ್ ಕರಿ ಮಾಡೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೆ. ಇನ್ನು ಚಪಾತಿಗೆ ನಾನು ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಹಾಕಿಬಿಟ್ಟು ನಾದಿ ಎತ್ತಿಟ್ಕೋತಾ ಇದ್ದೀನಿ. ಇನ್ನು ಎಗ್ ಕರಿ ಮಾಡೋದಕ್ಕೆ ಅಂತ ಹೇಳಿ ಪ್ರಿಪೇರ್ ಮಾಡ್ಕೋತಾ ಇದ್ದೆ. ಅದಕ್ಕೆ ಅಂತ ಹೇಳಿ ಒಂದು ಕಡಾಯಿ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎಲ್ಲ ರೀತಿ ಸ್ಪೈಸಸ್ಗಳನ್ನ ಹಾಕಿ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ನಾವು ಅದಕ್ಕೆ ಈರುಳ್ಳಿ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿಕೊಂಡು ಜೊತೆಗೆ ಟೊಮೆಟೊನು ಕೂಡ ಮ್ಯಾಶ್ ಆಗೋ ತನಕ ಫ್ರೈ ಮಾಡ್ಕೊಂಡು ಅದನ್ನು ರುಬ್ಬೋದಕ್ಕೆ ಎತ್ತಿಟ್ಕೋತಾ ಇದ್ದೀನಿ. ರುಬ್ಬೋದಕ್ಕೆ ಸ್ವಲ್ಪ ಹುರ್ಗಡ್ಲೆ, ಅರಿಶಿನ ಪುಡಿ, ಸೋಂಪು ಹಾಕ್ಕೊಂಡು ನಾವು ನುಣ್ಣಗೆ ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡೆ. ಇನ್ನು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲೆ ಪೌಡರ್ ಹಾಕಿ ಫ್ರೈ ಮಾಡಿ ಅದಕ್ಕೆ ರುಬ್ಬಿರೋ ಅಂಥ ಮಸಾಲೆ ಜೊತೆಗೆ ಟೇಸ್ಟ್ಗೆ ಉಪ್ಪು ಹಾಕಿಬಿಟ್ಟು ಒಂದು ಕುದಿಸ್ಕೋಬೇಕಾಗತ್ತೆ. ಇವಾಗ ಇದಕ್ಕೆ ನಾನು ಮೊಟ್ಟೆನ ಒಡೆದು ಹಾಕ್ತಾ ಇದ್ದೀನಿ. ಮೊಟ್ಟೆ ಹುಡಿದ್ಬಿಟ್ಟು ಅದನ್ನು ಕಲಕಬಾರ್ದು, ಹಾಗೆ ಅದು ಗಟ್ಟಿಯಾಗೋದಕ್ಕೆ ಬಿಟ್ಬಿಡಬೇಕು. ಒಂದು 5 ನಿಮಿಷ ಸಿಮ್ಮಲ್ಲಿ ಹಾಕಿಬಿಟ್ಟು ಮುಚ್ಚಿಟ್ಬಿಟ್ರೆ ಮೊಟ್ಟೆ ಕರಿ ರೆಡಿ ಆಗುತ್ತೆ. ಅದನ್ನು ನಾವು ಕೆದಕ್ದೇನೆ ಅದೇ ರೀತಿ ಹಾಗೆ ಬಿಟ್ಟರೆ ಅದು ಇಡೀ ಮೊಟ್ಟೆ ಏನಿರುತ್ತೆ ಅದು ಹಾಗೆ ಬೆಂದ್ಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ ಬೇಕಿದ್ರೆ ನೀವು ಸ್ವಲ್ಪ ಇದಕ್ಕೆ ಕಸೂರಿ ಮೆಂತ್ಯ ಕೂಡ ಆ್ಯಡ್ ಮಾಡ್ಕೋಬೋದು. ಜೊತೆಗೆ ಚಪಾತಿ ಕೂಡ ಬೇಯಿಸ್ಕೊಂಡೆ. ಇನ್ನು ಇವತ್ತಿಗೆ ಲಾಗ್ ಮುಗ್ದಿದೆ. ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ದ ನೆಕ್ಸ್ಟ್ ಲಾಗ್.